ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ. ಹೊತ್ತಿ ಉರಿದ 400ಕ್ಕೂ ಅಧಿಕ ಬೆಳೆದು ನಿಂತ ಅಡಿಕೆ ತೋಟ. ಇದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತಾರಾನಗರದಲ್ಲಿ ನಡೆದ ಘಟನೆ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತಾರಾನಗರ ಗ್ರಾಮದ ಮಲ್ಲಿಕಾರ್ಜುನ ಎಂಬುವವರ ಅಡಿಕೆ ತೋಟಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿ ಉರಿದು ಸುಮಾರು 400ಕ್ಕೂ ಅಧಿಕ ಅಡಿಕೆ, ತೆಂಗು, ಬಾಳೆ ಗಿಡಗಳು ಸುಟ್ಟಿರುವ ಘಟನೆ ನಡೆದಿದೆ. ಸುಮಾರು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಹಾನಿ ಆಗಿರಬಹುದೆಂದು ತೋಟದ ಮಾಲೀಕ ಮಲ್ಲಿಕಾರ್ಜುನರವರು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾವು ಗರುಡ ನ್ಯೂಸ್ ಇಂದ ಸರ್. ಹೇಳ್ರಿ ಸರ್. ಏನಾಯ್ತು ಸರ್, ನಿಮ್ ತೋಟಕ್ಕೆ ಬೆಂಕಿ ಬಿದ್ದು ಏನೋ ಇದಾಗಿದೆ ಅಂತ ಹೇಳಿದ್ರು. ಹೌದು ಸರ್, ಅದು ಶಾರ್ಟ್ ಸರ್ಕ್ಯೂಟ್ ಇದಾಯ್ತು ಸರ್, ಲೈನ್ ಮೇಲೆ. ಸರ್. ಯಾವ ಲೈನ್ ಹೋಗಿದ್ದೆ ಸರ್? ಕೆಬಿ ಸರ್ ಲೈನ್. ಎಷ್ಟು ಕೆವಿ ಇಟ್ಟು ಸರ್ ಅದು? ಅದು ಮಾಮೂಲು ಸರ್, ಮಾಮೂಲು ಲೈನ್. ಸರ್. ಮೋಟರ್ ಅದೇ ಅಂತ ಗೊತ್ತಾ? ಸರ್, ಇವಾಗ ಒಟ್ಟ ಆಗಿದೆ ಸರ್, ಈಗ ಲೈನ್ ಇದೆ ಮೇಲೆ. ಎಷ್ಟು ಹಾನಿ ಆಗಿದೆ ಸರ್ ಒಟ್ಟು? ಸರ್ ಒಟ್ಟು 400 ಗಿಡ ಮೇಲೆ ಹೋಗಿದಾವ ಸರ್. 400 ಗಿಡ ಹೋಗಿದಾವ? ಸರ್. ನಿಮಗೆ ಯಾರನ್ನ ಮೇಲೆ ಸಂಶಯ ಆಯ್ತಾ ಏನಾದ್ರು ಊರಿನವರು? ಇಲ್ಲ ಸರ್, ಹಂಗೇನಿಲ್ಲ ಸರ್. ಕಿಡಿಗೇಡಿಗಳು? ಇಲ್ಲ ಸರ್, ಏನಿಲ್ಲ ಸರ್. ಹಾಗೇನಿಲ್ಲ? ಇಲ್ಲ ಸರ್. ಅಂದ್ರೆ ಅಂದಾಜು ಎಷ್ಟು ಲುಕ್ಷಾನ ಸರ್ ಅದು? ಸರ್ ನಮ್ ಲೆಕ್ಕಕ್ಕೆ ಅಂದಾಜು ಒಂದು ಗಿಡಕ್ಕ ನಾವು 4 ವರ್ಷದ ಬೆಳೆಸಿದ್ವಿ ಸರ್. 4 ಜಾಸ್ತಿ ಆಯ್ತು ಈಗ. ಅದ್ರ ಕೂಡ ಒಂದು ಗಿಡಕ್ಕೆ 4,00,000 ರೂಪಾಯಿ ಲೆಕ್ಕ ಹಿಡಿದ್ರ ಕೂಡ ನೋಡ್ರಿ ಸರ್, ನೀವೇ ಲೆಕ್ಕ ಮಾಡ್ರಿ. 4,000 ರೂಪಾಯಿ ಆಗುತ್ತಾ ಒಂದು ಗಿಡಕ್ಕೆ? ಹ್ಞೂ ಸರ್. ಎಷ್ಟು ಗಿಡ ಆಗಿದಾವೆ ಸರ್? ಅದು 400 ಗಿಡ ಮೇಲೆ ಆಗ್ಯದ ಸರ್. 400 ಗಿಡ ಮೇಲೆ ಸುಟ್ಟೋಗಿದಾವ? ಹ್ಞೂ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ.